ಸೊ ಹಾಯ್ ಎಲ್ಲರಿಗೆ ನಮಸ್ಕಾರ, ನಾನು ಗುರು. ಸೊ ಇವತ್ತಿನ ಬ್ಲಾಗ್ ಈ ಮನೆ ಸ್ಟಾರ್ಟ್ ಮಾಡಿದೆ. ಎರಡು ಕಿಶಿಂದ ರೇಡಿಯೋ ಕಿಶಿಂದ ಈ ಕಡೆ ಬಂದು ಚಾ ಮಾಡತ್ತೀನಿ ನೋಡ್ರಿ. ಇಲ್ಲಿ ಚಾ ಮಾಡೋಕೆ ಸ್ಟಾರ್ಟ್ ಮಾಡೀನಿ. ಮತ್ತು ನನ್ನ ಜೊತೆ ಒಂದು ವಿಷಯ ಆಗೈತಿ ಏನಂದ್ರೆ, ನಾನು ನಿನ್ನೆ ನನ್ನ ಸಿಮ್ ಕಾರ್ಡ್ ಫೋಡ್ ಮಾಡಿದ್ನಿ. ಅದಕ್ಕೆ ಮುಂಜಾನೆ 9:15 ಕಂಟಿನ್ಯೂ ಕಾಲ್ ಮೇಲೆ ಕಾಲ್ ಹಚ್ಚದಾರ. ಅದಕ್ಕೆ ಒಬ್ಬರು ಈ ಸಿಮ್ ಕಾರ್ಡ್ನ ಫೋನ್ ಅಲ್ಲಿಂದ ಕಾಲ್ ಮಾಡಿದ. ಅವ್ರಿಗೆ ಆಗೋದು ಯಾಕಂದ್ರೆ ನೆಟ್ವರ್ಕ್ ಇಶ್ಯೂ ಭಾಳ ಐತಿ. ಅದ್ರ ಸಂಬಂಧ ನಾನು ಸಿಮ್ ಕಾರ್ಡ್ ಫೋನ್ ಮಾಡ್ಕೊತಂದಿನಿ. ನೋಡ್ರಿ ಇವತ್ತು ಚಂತನೇ ಎಷ್ಟು ಕಾಲ್ ಬರ್ತಾವ್ರು, ಅವ್ರು ರಿಪ್ಲೈ ಕೊಟ್ಟಿದ್ದು ಸರಿಯಾಗಿ. ಇಲ್ಲಿ ನೋಡ್ರಿ ಇಚ್ಛಾ. ಸೊ ಇವಾಗ ಏನಂದ್ರೆ, ಮುಂಜಾನೆಯಿಂದ ಬರೀ ಕಸ್ಟಮರ್ ಕೇರ್ ಫೋನಿಂದ ಫೋನ್ ಬರತ್ತಾವ. ಯಾಕಂದ್ರೆ ನಾನು ನಿನ್ನೆ ಸಿಮ್ ಕಾರ್ಡ್ ಫೋಡ್ ಮಾಡಿದ್ನಿ. ಆ ಫೋನ್ ಯಾಕೆ ಮಾಡಿ ಅಂದ್ರೆ ಕಸ್ಟಮರ್ಗೆ ಫೋನ್ ಬರೋದು. $150 ಒಂದು ಮಂತ್ಲಿ ನಮಗೆ ಅವ್ರು ಇದು ಕೊಡೋರು. ಅಂದರೆ ಅವ್ರದ್ದು ಏನು ಇದು ಅಂದರೆ ಬಿಲ್ ಬರೀ $150 ಒಂದು ಮಂತ್ಲಿ ರಿಚಾರ್ಜ್. ಅದನ್ನು ನಾ ಯಾಕೆ ಫೋನ್ ಮಾಡ್ತಿದ್ದೆ, ನಮ್ಮ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಐತಿ. ಅದ್ರ ಸಂಬಂಧನೇ ನಾ ಸಿಮ್ ಕಾರ್ಡ್ ಫೋನ್ ಮಾಡ್ತೀನಿ. ಅಲ್ಲಿಗ $150 ನೋಡ್ರಿ ಗೈಸ್ ಎಷ್ಟು ಸಸ್ತಾ ಸಿಗತೈತಿ ನೋಡಂತ. ಏನಕ್ಕೆ ಮತ್ತೆ ಫೋನ್ ಹಚ್ಚತಾರ, ಕಾಲ್ ರಿಸೀವ್ ಮಾಡ್ತಾರ. ಸೊ ಈ ಮೊಬೈಲ್ ವಿಡಿಯೋ ಮಾಡಿದ್ರೆ ನಿಮ್ಗೆ ತೋರಿಸ್ತೀನಿ. ಜಸ್ಟ್ ನಂಗೆ ಏನಾಗಿ ಒಂದು ಕಾಲ್ ಬಂತ ಕಸ್ಟಮರ್ ಕೇರಿಂದ, ನೀವು ಸಿಮ್ ಕಾರ್ಡ್ ಫೋಡ್ ಯಾಕೆ ಮಾಡತ್ತೀರಿ ಅಂತ ಕೇಳಿ ನಾನು ಇಶ್ಯೂ ಹಿಂಗೆ ಇದೆ ಅಂತ ಹೇಳಿ ಅವ್ರಿಗೆ ಕಾಲ್ ಮಾಡಿ ಇಟ್ಟು ಒಂದು 5 ನಿಮಿಷಲಿ ನಾನು ಇಂಟರ್ನೆಟ್ ಎಲ್ಲ ಬಂದ್ ಮಾಡಿಬಿಟ್ಟು ಅಂದ್ರೆ ಸ್ಲೋನ್ ಆಗಿಬಿಟ್ಟೈತಿ. ನೋಡ್ರಿ ತೋರಿಸ್ತೀನಿ ನೋಡ್ರಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ನಿ ನೋಡ್ರಿ. ರೀಲ್ಸ್ನ ಏನು ವರ್ಕಿಂಗ್ ಆಗಲ್ಲ, ಪೂರ ಸ್ಲೋ. ಇದು ಒಂದ್ಸಲ ನೋಡಿ, ಇದು ಬಂದಾಯ್ತು. ಈ ಥರ ಮನುಷ್ಯರು ಇರ್ತಾರೆ. ಜಸ್ಟ್ ಇನ್ನ ನಾನು 3 ದಿನ ಐತಿ ನನ್ನ ಸಿಮ್ ಕಾರ್ಡ್ ಫೋಡ್ ಆಗಾಕ, ಈಗ ಇಂಟರ್ನೆಟ್ ಎಲ್ಲ ಬಂದ್ ಮಾಡಿಬಿಟ್ರ. ಇವಾಗ ಏನಪ್ಪ ಅಂದ್ರೆ ನಮ್ದು ಸೀತಾಫಲ ಭಾಗದಾಗ ಅಂದ್ರೆ ಒಂದು ಗಿಡ ಹಚ್ಚಿ ಸೀತಾಫಲ ನಾವು ಸಣ್ಣ ಇದ್ದಾಗ ಹಚ್ಚಿದ್ವಿ. ಅದು ದೊಡ್ಡ ಅದಕ್ಕೆ ಹಣ್ಣು ನೋಡ್ರಿ ಎಷ್ಟಾಗೈತಿ ನೋಡ್ರಿ. ಬರೀ ಹಣ್ಣನ್ನೇ ಹಣ್ಣು ಇಲ್ಲಿ ನೋಡ್ರಿ, ಬರೀ ಹಣ್ಣು ಕಾಡಿ ಬರೀ ಹಣ್ಣುಗಳು ಅದಾವ ಇಲ್ಲಿ ಹಣ್ಣು. ಅಲ್ಲೊಂದು ಹಣ್ಣಾಗೈತಿ, ಅದನ್ನು ತೋರಿಸ್ತೀನಿ. ಅಲ್ಲಿ ಮ್ಯಾಲೆ ಐತಿ ನೋಡ್ರಿ, ಅಷ್ಟು ಮುಂದೆ ಕನಾಲ್ ಐತಿ. ಅಲ್ಲಿ ಕಾಣ್ತಿದ್ದೇನೆ ರೀ. ಸೊ ಈಗ ಒಂದು ಹಣ್ಣು ಐತಿ, ಹಣ್ಣಾಗಿದ್ದಿ ಅದನ್ನ ಕರೆಯಲ್ಲ ಭಾಳ ಮ್ಯಾಲೆ ಗುಬ್ಬಿ ಕಾಯಿ ಬಂದು ಲೋಕಲ್ ಅವಲ್ಲಿ ಹಂಗೆ ಇಡ್ತೀವಿ. ನೋಡ್ರಿ ಇಷ್ಟೊಂದು ಹಣ್ಣು ಅನ್ಕೊ ಬಂದ್ವಿ. ಇದ್ರಾಗ ಇವು 3 ಹಣ್ಣಾಗ್ಯಾವ. ಇವು 3 ಹಣ್ಣಾಗ್ಯಾವ. ಆಲ್ಮೋಸ್ಟ್ ಯಾವ್ದು ಹೆಚ್ಚು ಹಣ್ಣಾಗಿದ್ರೆ ಇದು ನೋಡ್ರಿ, ಇದು ಹಣ್ಣಾಗೈತಿ. ಕಸ್ಕೊಂಡು ಹೇಗಾದ್ರೆ ಕಸ್ಕೊಂಡು ದೊಡ್ಡ ಅದು ಅವು ಹಣ್ಣಾಗೋದಿಲ್ಲ. ಯಾಕೆ ಹಣ್ಣು ಎತ್ತಿಗೆ ಸೇರ್ದೀನಿ ಇವೆಲ್ಲ ಹಣ್ಣು ತೊಗೊಂಬಂದಿನ ನಮ್ಮ ಮಾವ ತಗೊಂಡ ನೋಡ್ರಿ. ಹಣ್ಣು ಐತೀನಿ. ಸೊ ಇವಾಗ ಟೈಮ್ ಎಷ್ಟು 3 ಗಂಟೆ ಐತಿ. 3 ಗಂಟೆ ಐತಿ. ಇವಾಗ ನಂಗೆ ಫೋನ್ ಐತಿ, ಕೆಲ್ಸಕ್ಕೆ ಹೋದಿ ಹಿಂಗೆ ಬಾರ್ದಿ ಅರ್ಜೆಂಟಾಗಿ ಕೆಲಸ ಹೊಂಟೀನಿ. ನನ್ನ ಲೈಫ್ ಹಿಂಗೆ ಐತಿ, ಫೋನ್ ಬರ್ತಾನೆ ಲಗೇಜ್ ಕೆಲ್ಸಕ್ಕೆ ಹೋಗ್ಬಿಡೋದು. ಇನ್ನೇನು ಮಧ್ಯಾಹ್ನ ಕೆಲಸ ಮಾಡೋದು ಭಾಳ ಇದಾಕೈತಿ, ಅಂದ್ರೆ ಕಟ್ಟಿನ ಭಾಳ ಕೆಲಸ ನೋಡೋದು ನೋಡ್ರಿ. ಹಂಗೆ ಒಯ್ದು ಕೆಲ್ಸಕ್ಕೆ ಬಂದೀನಿ. ಏನಾದರೂ ನಮ್ಮ ಕೆಲಸ ಸ್ಟಾರ್ಟ್ ಆಗಿಲ್ಲ, ಏನಾದರೂ ರೇಕ್ ಬಂದಿಲ್ಲ. ಇವೇ ನಿಮ್ಗೆ ಡಬ್ಬಿಗಂತ ರೈಲ್ವೆದ ಈ ಥರ ನಾವು ಲೋಡಿಂಗ್ ಮಾಡೋದೈತಿ. ಇವಾಗ ಲೋಡಿಂಗ್ ಮಾಡೋಕೆ ಇದ್ರಾಗ ಬಂದೀವಿ ಇಲ್ಲಿ. ಸೊ ಸುತ್ತಿಗೆ ಚಿನ್ನ ಪಟ್ಟನ ಮನೆ ಮುಟ್ಟಿಬಿಟ್ಟು. ಸೊ ಈಗ ತಾನು ಜಸ್ಟ್ ಕೆಲಸದಿಂದ ಮನೆಗೆ ಬಂದೀನಿ.
ಅಂದ್ರೆ ಬಂದ ಕ್ವಶನ್ ಸ್ವಲ್ಪ ಲೇಟ್ ಆಗಿದ್ದಾರೆ ವೀಡಿಯೋ ಎಡಿಟಿಂಗ ವೀಡಿಯೋ ಅಪ್ಲೋಡ್ ಮಾಡೋ ಇದೇ ಕೆಲಸ ಮಾಡೋದು ಕೂತಿದ್ನಿ. ಮತ್ತು ಗೈಸ್ ಇವತ್ತಿನ ಬ್ಲಾಗ್ ಹ್ಯಾಂಗೆ ಅನ್ನಿಸ್ತು ಹಂಗಿಲ್ಲ ಕಮೆಂಟ್ ಮಾಡ್ಕೇಶನ್ ರೀ. ಮತ್ತು ನಾ ಬ್ಲಾಗ್ ಇಲ್ಲೇ ಎಂಡ್ ಮಾಡತ್ತೀನಿ. ಮತ್ತು ಹಾಂ ಹೊಸೊಬ್ರು ಇದೆ ದಯವಿಟ್ಟು ನಮ್ಮ ಚಾನಲ್ ಸಪೋರ್ಟ್ ಮಾಡಿರಿ. ನೀವು ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್, ಒಂದು ಕಮೆಂಟ್ ನಾವು ಭಾಳ ಮೋಟಿವೇಶನ್ ಸಿಗ್ತೈತಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಬ್ಲಾಗ್ ಫ್ಯಾಮಿಲಿ ಬ್ಲಾಗ್ ಐತಿ, ಇಂಥ ಫಾಲ್ತು ಇಲ್ಲ ಹೇಳ್ತೀನಿ. ನೋಡ್ರಿ ಸಪೋರ್ಟ್ ಮಾಡಿರಿ ಗೈಸ್. ನೋಡ್ರಿ.